ಸರ್ ತುಂಬ ಚೆನ್ನಾಗಿದೆ. ಇವಾಗಿನ ಜನ್ರೇಷನ್ನು ನೋಡಬೇಕಾದಂಥ ಸಿನಿಮಾ. ಅಂದರೆ ಯಂಗ್ ಜನ್ರೇಷನ್ಸ್ ಯಾವ ರೀತಿ ಫ್ಲರ್ಟ್ ಆಗ್ತಾರೆ, ಬೇಗ ಒಂದು ಸೈಡ್ ಎಫೆಕ್ಟ್ಸ್ಗೆ ಹರ್ಟ್ ಆಗ್ತಾರೆ, ಮತ್ತು ಅವ್ರಿಗೆ ಬೇಗ ಅಟ್ರಾಕ್ಟ್ ಆಗುವಂಥದ್ದು. ನಮ್ಮ ಜನ್ರೇಷನ್ ಇವಾಗ ಇದನ್ನು ಇಂಥ ಸಿನಿಮಾಗಳನ್ನ ನೋಡಿದ್ರೆ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗುತ್ತೆ. ಸೊ ನಮ್ಮ ಪ್ರವೀಣ್ ನಾಯಕ್ ಸರ್ ಏನು ನಿರ್ದೇಶನ ಮಾಡಿದ್ದಾರೆ, ಅಲ್ಟಿಮೇಟಾಗಿ ಬಂದಿದೆ ಸಿನಿಮಾ. ಮತ್ತು ಕನ್ನಡ ಆಡಿಯನ್ಸ್ ಬರಬೇಕು, ಕನ್ನಡ ಸಿನಿಮಾಗೆ ಬರಬೇಕು. ಮತ್ತು ಸಿನಿಮಾ ಅದ್ಭುತವಾಗಿ ಬಂದಿದೆ. ನನ್ನದೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಸೊ ಒನ್ ಆಫ್ ಮೈ ನಮ್ಮ ಪ್ರೊಡ್ಯೂಸರ್ ಅವರೇ ನಮಗೆ ಒಂದು ಅವಕಾಶ ಕೊಟ್ಟಿದ್ದು. ಮತ್ತು ನಮ್ಮ ಇಲ್ಲಂಥ ದಾಸೇಗೌಡರು ಕೂಡ ಭಾಳ ಪ್ರಮೋಷನ್ ತುಂಬ ಮಾಡಿದ್ದಾರೆ. ಕನ್ನಡ ಸಿನಿಮಾ ಕೆಲಸ ಮಾಡಿದ್ದಾವೆ. ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸೋಣ. ಯಾಕಂದರೆ ಬೇರೆ ಭಾಷೆ ಸಿನಿಮಾ ಬರುತ್ತೆ, ಬಟ್ ಆದರೆ ಏನಂದರೆ ಬೇರೆ ಭಾಷೆಗೂ ನಮ್ಮ ಭಾಷೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿ ನಾವು ಸಿನಿಮಾಗಳನ್ನ ಮಾಡ್ತೀವಿ. ಕನ್ನಡ ಅಭಿಮಾನಿಗಳು ಬರಬೇಕು, ಯಾಕೆಂದರೆ ಅವರು ಬಂದಾಗೇ ನಮ್ಮ ಒಂದು ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಚೆನ್ನಾಗಿ ಬಂದಿದೆ, ಜನರು ಇಷ್ಟಪಟ್ಟು ಇನ್ನು ಎಲ್ಲ ಶೋ ಹೌಸ್ಫುಲ್ ಆಗಿದೆ ಇವತ್ತೆಲ್ಲ ಕಡೆ. ಹಾಂ ಸರಿ 2 ಸಂದೇಶ ಏನು ಸರ್? ಅದೇ ಯಾವುದು ಅತಿ ಆಗಬಾರ್ದು ಅಂತ. ಯಾವುದೇ ಇರಲಿ, ಡ್ರಿಂಕ್ ಇರಲಿ, ಟಕೀಲ ಇರಲಿ, ಡ್ರಿಂಕ್ಸ್ ಇರಲಿ, ಯಾವುದೇ ಕೆಟ್ಟ ಇದು ಅತಿ ಆಗಬಾರ್ದು. ಒಂದು ಸಿನಿಮಾ ಮೆಸೇಜ್ ಇದೆ. ಪಾರ್ಟ್ 2 ಕೂಡ ರೆಡಿ ಇದೆ. ಈಗ ಸ್ಟಾರ್ಟ್ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಯ್ಯೋ ಹೇಳಪ್ಪ. ಸಿನಿಮಾ ನೋಡಿದ್ರೆ ಏನು ಇಷ್ಟ ಆಯಿತು? ಸಿನಿಮಾ ನಮ್ಮ ಧರ್ಮ ಕೀರ್ತಿರಾಜಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ಗಂಡು ಮಕ್ಕಳನ್ನ ನಂಬಬೇಕು. ಗಂಡು ಮಕ್ಕಳನ್ನ ನಂಬಿದ್ರೆ ನಿಮಗೆ ಒಳ್ಳೇದಾಯ್ತದೆ. ಸಿನಿಮಾ ಟೀಮ್ ಸರ್ ಹೇಗಿತ್ತು ಸರ್? ಇಟ್ಸ್ ಓಕೆ. ಮೆಸೇಜ್ ಡಿಫ್ರೆಂಟ್ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಟಕಿಲಾನೋ ಸಿನಿಮಾ ಈಗ ನೋಡ್ಕೊ ಬರ್ತಾಯಿದ್ವಿ. ತುಂಬ ಟೈಟ್ಲ್ ತಕ್ಕಾಗಿ ಒಳ್ಳೆ ಕಿಕ್ಕು ಯೂತ್ಗಂತೂ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿ ಡೈರೆಕ್ಷನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರವೀಣ್ ನಾಯಕ್ ಅವರು. ಮತ್ತು ಈ ಸಿನಿಮಾದಲ್ಲಿ ಫಸ್ಟು ನೋಡಬೇಕಾದ್ರೆ ನಮ್ಮ ಹೀರೋಯಿನ್ಸ್ ರೊಮ್ಯಾಂಟಿಕ್ ಇದೆ, ಪ್ರತಿಯೊಂದು ಇದೆ. ಆದರೆ ಈಗ ಈ ಸಿನಿಮಾ ನಾವು ಎಲ್ಲರೂ ನೋಡಬೇಕು ಅಂತೇನಿಲ್ಲ. ಯೂತು ಮೇಯ್ನು, ಯೂತು, ಲೇಡೀಸ್ ಆ್ಯಂಡ್ ಜೆಂಟ್ಸು ಈ ಸಿನಿಮಾ ನೋಡಿದ್ರೆ ನಾವು ಯಾವುದನ್ನು ಕೆಟ್ಟದ್ದು ಮಾಡಬೇಕು, ಯಾವುದನ್ನು ಬಿಡಬೇಕು, ಒಳ್ಳೆಯದನ್ನ ಯೂಸ್ ಮಾಡ್ಕೋಬೇಕು, ಕೆಟ್ಟದನ್ನ ಬಿಡಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ಕೂಲಂಕುಷವಾಗಿ ಅರ್ಥಪೂರ್ಣವಾಗಿ ಪ್ರತಿಯೊಂದು ಫ್ರೇಮು ತುಂಬ ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಂತೂ ತುಂಬ ಹೀರೋ ಧರ್ಮಕೀರ್ತಿರಾಜವರು ಅಭಿನಯ ಅಂತೂ ತುಂಬ ಅಲ್ಟಿಮೇಟಾಗಿ ಚೆನ್ನಾಗಿದೆ. ಸಿನಿಮಾ ನೋಡಿದ್ರೆ ಲಾಸ್ಟಲ್ಲಿ ಕ್ಯೂರಿಯಾಸಿಟಿ ಇದೆ, ಇಂಟ್ರೆಸ್ಟ್ ಇದೆ, ಇನ್ವೆಸ್ಟಿಗೇಷನ್ ಯಾವ ಥರ ಆಗುತ್ತೆ ತಪ್ಪನ್ನು ನಮಗೆ ಗೊತ್ತಾಗುತ್ತೆ. ಈ ಸಿನಿಮಾ ಮೇಕಿಂಗು, ಸಾಂಗ್ ಇರ್ಬೋದು, ಕಿಕ್ಕಬೇಕು ತಕ್ಕಾಗಿ ತುಂಬ ಚೆನ್ನಾಗಿದೆ. ಇದು ಪ್ರತಿಯೊಬ್ಬರು ಯುವಕರು ಬಂದು ಈ ಸಿನಿಮಾ ನೋಡಬೇಕು. ಇದರೊಂದು ಮೆಸೇಜ್ ಇದೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಮುಂದೆ, ಯಾಕೆಂದರೆ ತಪ್ಪು ಅಂತೇನಿಲ್ಲ. ಈಗಿನ ಇದರಲ್ಲಿ ಮೊಬೈಲ್ಗಳಲ್ಲಿ ಸಾಮಾನ್ಯ ಬೇರೆ ಥರ ಫೋಟೋಗಳೆಲ್ಲ ಈಗೆಲ್ಲ ಜನರಲಾಗಿ ನೋಡ್ತಾರೆ. ಇದು ಅರ್ಥ ಏನಿಲ್ಲ, ಒಂದು ಮೆಸೇಜ್ ಇದೆ. ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾಗಳು. ಆದರೆ ಸಣ್ಣ ಮಕ್ಕಳುಗಳ ಬಿಟ್ಟು ಪ್ರತಿಯೊಬ್ಬರು ಯೂತ್ಗಳು ನೋಡಬೇಕಂತ ಸಿನಿಮಾ ನೋಡಿ ಅವ್ರ ಜೀವನದಲ್ಲಿ ಏನಾದ್ರೂ ಒಳ್ಳೇದು ಮಾಡಬೇಕು ಅನ್ನೋ ಸಿನಿಮಾ ನೋಡಿದ್ರೆ ಒಳ್ಳೆ ಮೆಸೇಜ್ ಇದೆ, ಪ್ರತಿಯೊಬ್ಬರು ನೋಡ್ಬೇಕು. ಒಂದು ಈ ಸಿನಿಮಾನ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಪ್ರವೀಣ್ ನಾಯಕ್ ಅವರು ಸರ್ ಜೊತೆ ಅನನ್ಯ ಸಂಬಂಧ ಇಟ್ಕೊಂಡಿದ್ದನು. ಮತ್ತು ಅವರು ಸಿನಿಮಾ ಮುಗಿಯೋ ತನಕನೂ ನನ್ನ ಜೊತೆಲಿದ್ದನು. ತುಂಬ ಚೆನ್ನಾಗಿದೆ. ಟಕಿಲ ಕಿಕ್ಕೋ ಕನ್ನಡಿಗರಿಗೆ ಒಂದು ಕಿಕ್ ಕೊಡೋಕ್ಕೆ ಒಂದು ಒಳ್ಳೆ ಸಿನಿಮಾ ಇದಾಗಿದೆ. ಮತ್ತು ಈ ಸಿನಿಮಾದಲ್ಲಿ ಧರ್ಮ ಕೀರ್ತಿರಾಜ್ ಅವರು ಇದ್ದಾರಲ್ಲ, ಅವ್ರ ತಂದೆಯ ಹಳೆಯ ನೆನಪುಗಳನ್ನ ಹೊಸ ರೂಪದಲ್ಲಿ ನೆನೆಸ್ತಾರೆ ಅಂತ ಹೇಳ್ಬೋದು. ಇದು ಸಂದೇಶ ಏನು? ಒಳ್ಳೆ ಮೆಸೇಜ್ ಇದೆ. ಯಾರು ಅನ್ಯಾಯದ ವಿರುದ್ಧ ಹೋಗ್ತಾರೆ ಅವ್ರಿಗೆ ಯಾವತ್ತೂ ತಪ್ಪಿದ್ದಲ್ಲ, ಶಿಕ್ಷೆ ತಪ್ಪಿದ್ದಲ್ಲ ಅಂತ ಅನ್ನೋದು ಒಂದು ಇದು. ತುಂಬ ಚೆನ್ನಾಗಿದೆ ಮೂವಿ. ಕನ್ನಡಿಗರು ಬಂದು ಸಿನಿಮಾ ನೋಡಿ ಕನ್ನಡಿಗರು ಆಶೀರ್ವದಿಸ್ಬೇಕಂತ ಕೇಳ್ಕೊತೀನಿ.